ಬೆಳಿಗ್ಗೆ ಎಲ್ಲ ಫ್ರೆಂಡ್ಸ್ ಸರಿ ವಾಕಿಂಗ್ ಹೋಗೋಣ ಅಂತ ಬೇಗ ಬೇಗ ತಯಾರಾದ್ವಿ. ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ, ಈರುಳ್ಳಿ, ಬೆಳ್ಳುಳ್ಳಿ, ಶೇಂಗಾ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಹಾಗೆ ಹಸಿಮೆಣಸಿನ್ಕಾಯಿ ಕೂಡ ಬಂದಿತ್ತು. ಅದ್ರ ಜೊತೆ ನಾನು ಬರ್ತೀನಿ ಅಂತ ಚಕ್ಕೆ, ಲವಂಗ, ಪಲಾವ್ ಎಲೆ ಕೂಡ ಬಂದಿತ್ತು. ತುಪ್ಪ ಕೂಡ ಖಾಲಿ ಇತ್ತು ಅಂತ ನಾನು ಬರ್ತೀನಿ ಅಂತ ಹೇಳಿ ಬಂತು. ಅದು ಬೇಗ ಬೇಗ ಓಡ್ ಹೋಗಿ ಕುಕ್ಕರ್ನಲ್ಲಿ ಕುಂತ್ಬಿಡ್ತು. ಕುಕ್ಕರ್ ಬಂದು ಸ್ಟೋವ್ ಮೇಲೆ ಕೂತಿತ್ತು. ಚಳಿಗೆ ಬಿಸಿ ಬಿಸಿ ಅಂತ ಹೇಳಿ ಸ್ಟೋವ್ ಮೇಲೆ ಕುಕ್ಕರ್ ಬಂದೇ ಕುಂತಿತ್ತು. ಅದರೊಂದಿಗೆ ತುಪ್ಪ ಕೂಡ ಜಾಯಿನ್ ಆಯ್ತು. ತುಪ್ಪ ಹೋಗಿದ್ ನೋಡಿ ಎಣ್ಣೆ ಕೂಡ ಓಡೋಡ್ ಬಂದು ತುಪ್ಪದೊಂದಿಗೆ ಕೂತ್ಬಿಡ್ತು. ತುಪ್ಪ ಎಣ್ಣೆ ಕುದ್ದಿದ್ ನೋಡಿ ನಾನು ಹೋಗ್ತೀನಿ ಅಂತೇಳಿ ಸಾಸಿವೆ ಕೂಡ ಓಡೋಡ್ ಬಂತು. ಸಾಸಿವೆಯೊಂದಿಗೆ ಜೀರಿಗೆ ಕೂಡ ಬಂತು. ಸಾಸಿವೆ ಜೀರಿಗೆ ಎರಡು ಸೇರಿಸಿ ಚಟಪಟ ಚಟಪಟ ಅಂತ ಸೌಂಡ್ ಕೇಳಿ ಚಕ್ಕೆ, ಲವಂಗ, ಪಲಾವ್ ಎಲೆ ಕೂಡ ನೋಡಕ್ ಬಂತು. ಹಾಗೆ ಆ ಸೌಂಡ್ಗೆ ಈರುಳ್ಳಿ ಬಂತು. ಈರುಳ್ಳಿ ಕೂಡ ಚಟಪಟ ಸೌಂಡ್ ಮಾಡಿತ್ತು. ಆಗ ಹೆದರಿ ತರಕಾರಿ ಎಲ್ಲ ಹಿಂದೆ ನಿಂತಿತ್ತು. ಈರುಳ್ಳಿ, ಬೆಳ್ಳುಳ್ಳಿ ಕೂಡ ನೋಡ್ತಾನೇ ಇತ್ತು. ಈರುಳ್ಳಿ ಸಮಾಧಾನ ಆದ ನಂತರ ಕ್ಯಾರೆಟ್ ಬಂತು, ಬೀನ್ಸ್ ಬಂತು, ಹಾಗೆ ಮೆಣಸಿನಕಾಯಿ ಕೂಡ ಬಂತು. ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಆಗಿ ಬೆಚ್ಚಗೆ ಕುಕ್ಕರ್ನಲ್ಲಿ ಕುಂತ್ಬಿಟ್ವು. ಆಗ ಸ್ಪೂನ್ ಬಂದು ಎಲ್ಲರನ್ನೂ ಕೂಡ ಓಡಾಕಿಸ್ತು. ಈ ತರ ಓಡೋಡಿ ಬಂದು ಶೇಂಗಾ ಕೂಡ ಸೇರ್ಕೊಳ್ತು. ಬೆಳ್ಳುಳ್ಳಿ, ಅಲ್ಲ, ಹಸಿಮೆಣಸಿನಕಾಯಿ ಡ್ಯಾನ್ಸ್ ಮಾಡಕ್ ಶುರು ಮಾಡಿತು. ಈಗ ಚೆನ್ನಾಗಿ ಡ್ಯಾನ್ಸ್ ಮಾಡಿ ತಯಾರಾದು. ಬೆಳಗ್ಗೆ ಬೆಳಗ್ಗೆ ಎಲ್ಲೂ ಕೂಡ ಚೆನ್ನಾಗಿ ವಾಕಿಂಗ್ ಮಾಡಿ, ಎಕ್ಸರ್ಸೈಸ್ ಮಾಡಿ, ಡ್ಯಾನ್ಸ್ ಮಾಡಿ ತಯಾರಾದು. ಈಗ ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಅಲ್ಲ ಕೂಡ ಓಡೋಡಿ ಬಂದು ಎಲ್ಲ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಚೆನ್ನಾಗಿ ಕುಂತ್ಬಿಟ್ವು. ಒಂದು 5 ನಿಮಿಷ ಎಲ್ಲರೂ ಮಾತಾಡ್ತಾ ಕುಂತಿದ್ರು. ಆಗ ಇದರೊಂದಿಗೆ ಉಪ್ಪು ಕೂಡ ಬಂದು ಸೇರ್ಕೊತು. ಉಪ್ಪು, ಬೆಲ್ಲ, ಹುಣಸೆ ಹುಳಿ, ಅರಿಶಿನ ಎಲ್ಲ ಕೂಡ ಸೇರ್ಕೊಂಡು ಚೆನ್ನಾಗಿ ಮಾತಾಡ್ತಾ ಕುಂತ್ಕೊಂಡ್ಬಿಟ್ಟು. ಮೊದಲು ಅಕ್ಕಿ ಕೂಡ ಹಿಂದೆನೇ ಉಳಿದ್ಬಿಟ್ಟಿತ್ತು. ಈಗ ಅಕ್ಕಿ ಕೂಡ ತಣ್ಣಗೆ ಬೆಳಗ್ಗೆ ಮಳೆಗೆ ತೋರಿಸ್ಕೊಂಡು ಬಂದು ಚಳಿಗೆ ಬಂದು ಅದು ಕೂಡ ಕುಕ್ಕರ್ನಲ್ಲಿ ಕುಂತುಬಿಡ್ತು. ಹೀಗೆ ಎಲ್ಲ ಗೆಳತಿಯರು ಕೂಡ ಮಾತಾಡ್ತಾ ಕೂತ್ಕೊಂಡ್ರು. ಇದಕ್ಕೆ ಎಲ್ಲ ಕೂಡ ಚಳಿ ಆಗ್ತಾ ಇತ್ತು ಅಂಥೇಳಿ ಬಿಸಿನೀರು ಕೂಡ ಬಂದು ಇದರೊಂದಿಗೆ ಸೇರಿಕೊಂಡು ವಾಕಿಂಗ್ ಮಾಡ್ತಾ 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 ಆಲೂಗಡ್ಡೆ ಹಿಂದೆಯೇ ಉಳಿದ್ಬಿಟ್ಟಿತ್ತು. ಅದು ಕೂಡ ಓಡೋಡಿ ಬಂದು ಇದರೊಂದಿಗೆ ಸೇರಿಕೊಡ್ತು. ಅಷ್ಟರಲ್ಲಿ ಕುಕ್ಕರು ಮುಚ್ಚಳನ ಮುಚ್ಕೊಂಡು ಬೆಚ್ಚಗೆ ಕೂತ್ಬಿಡ್ತು. ನಂತರ 3 ಕೂಗಿದ ನಂತರ ಆವಾಗ ಎಲ್ಲರೂ ಕೂಡ ವಾಕಿಂಗ್ ಮುಗಿಸ್ಕೊಂಡು ಬೇಗನೆ ಬಂದುಬಿಟ್ರು. ಅಷ್ಟರಲ್ಲಿ ಅಮ್ಮ ಕೂಗಿದ್ರು, ಮಕ್ಕಳ ಬೇಗ ಬನ್ನಿ, ಸ್ಕೂಲ್ಗೆ ಟೈಮ್ ಆಯಿತು. ಕೊತ್ತಂಬರಿ ಸೊಪ್ಪು ಕೂಡ ಹಿಂದೆ ಉಳಿದು ಮುಂದೆ ಓಡೋಡಿ ಬಂದು ಮೇಲೆ ಕುಂತ್ಬಿಡ್ತು. ಮಕ್ಕಳೆಲ್ಲ ಬೇಗ ಬೇಗ ರೆಡಿ ಆದರು. ಸ್ಕೂಲ್ಗೆ ಟೈಮ್ ಆಗೋದ್ರಿಂದ ಬೆಳಗ್ಗೆ ತಮ್ಮ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಬೇಗ ಸ್ಕೂಲ್ಗೆ ಅಂತ ತಯಾರಾದರು. ಅಷ್ಟರಲ್ಲಿ ಎಲ್ಲರೂ ಕೂಡ ತಯಾರಾಗಿ ನಿಂತುಬಿಟ್ರು. ಆಗ ಹಿಂದುಳಿದ ಮೊಸರು ಬಜ್ಜಿ ಬಂದ್ಬಿಡ್ತು. ಬೇಗ ಬೇಗ ಮೊಸರಿನಲ್ಲಿ ಕ್ಯಾರೆಟು ತುಂಬಾನೇ ಸ್ಲಿಮ್ ಆಗಿತ್ತು. ಯಾಕಂದ್ರೆ ಅದು ಡಯಟ್ನಲ್ಲಿತ್ತು. ಅದರೊಂದಿಗೆ ಸೌತೆಕಾಯಿ ಕೂಡ ಸೇರ್ಕೊಂತು. ಸೌತೆಕಾಯಿಗೆ ನಾನು ಬರ್ತೀನಿ ಅಂತ ಹೇಳಿ ಈರುಳ್ಳಿ ಕೂಡ ಸೇರ್ಕೊತು. ಕೇಸರಿ, ಬಿಳಿ, ಹಸಿರು ಅಂತ 3 ಬಣ್ಣದಲ್ಲಿ ಚೆನ್ನಾಗಿ ಕಾಣ್ತಾ ಇದ್ವು. ಎಲ್ಲರಿಗೂ ಕೂಡ ಇದು ತುಂಬಾನೇ ಇಷ್ಟ ಆಗ್ತಿತ್ತು. ಹಾಗೆ ಉಪ್ಪು ಕೂಡ ಬಂದು ಸೇರ್ಕೊತು, ಬಿಳಿ ಬಿಳಿಯಾಗಿರೋ ಉಪ್ಪು. ಹಾಗೆ ಸಕ್ಕರೆ ಸ್ವೀಟ್ ಆಗಿರ್ತೀನಿ ಅಂತ ಹೇಳಿ ತಾನು ಕೂಡ ಬಂತು. ಸ್ವೀಟ್ ಬಂದಿದೆ ಅಂದಾಗ ಖಾರ ನಾನು ಬರ್ತೀನಿ ಅಂತ ಹೇಳಿ ಓಡೋಡಿ ಬಂತು. ಅದರೊಂದಿಗೆ ಅಲ್ಲ, ಬೆಳ್ಳುಳ್ಳಿ ಕೂಡ ಬಂದಿತ್ತು. ಅದು ಖಾರವಾಗಿ ಸ್ವೀಟ್ಗೆ ಚೆನ್ನಾಗಿರ್ತೀನಿ ಅಂತೇಳಿ ಬಂದ್ಬಿಡ್ತು. ಎಲ್ಲರೂ ಕೂಡ ಮಿಕ್ಸ್ ಆಗಿ ಸ್ಕೂಲ್ಗೆ ಬೇಗ ಹೋಗೋಣ ಅಂತ ಹೇಳಿ ಡಬ್ಬಿಯಲ್ಲಿ ಕೂರೋದಕ್ಕೆ ತಯಾರಾದ್ರು. ಆಗ ಹಿಂದೆ ಉಳಿದ್ರು ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಕೂಡ ಬಂದು ಅದರೊಂದಿಗೆ ಜಾಯಿನ್ ಆಯಿತು. ಹೀಗೆ ಎಲ್ಲರೂ ಕೂಡ ಕಲರ್ಫುಲ್ ಆಗಿ ರೆಡಿ ಆದ್ರು. ಆಗ ಎಲ್ಲರೂ ರೆಡಿ ಆಗಿರೋರು ಬೇಗ ಬೇಗ ಡಬ್ಬಿಯಲ್ಲಿ ಓಡೋಡ್ತಾ ಬಂದು ಕುತ್ಕೊಳ್ಳುತ್ತಿದ್ರು. ಮೊದಲು ಬಂದಿದ್ದು ಯಾರು ಗೊತ್ತಾ? ಎಲ್ಲರೂ ಫ್ರೆಂಡ್ಸ್ ಎಲ್ಲ ಸೇರಿ ವಾಕಿಂಗ್ ಮುಗಿಸ್ಕೊಂಡು ಬಂದಾಗ ರೆಡಿ ಆಗಿರೋದೇ ಪಲಾವು. ಅದು ಬಂದು ಬೇಗ
ಚೆನ್ನಾಗಿರುವಂತಹ ಕಲರ್ಫುಲ್ ಆಗಿರುವಂತಹ ಮೊಸರು ಬಜ್ಜಿ ರಾಯ್ತ ಕೂಡ ತಯಾರಾಗಿತ್ತು. ಅದು ಕೂಡ ಬಂದು ಇದರೊಂದಿಗೆ ಸೇರ್ಕೊಂಡು ಎಲ್ಲರೂ ಕೂಡ ಚೆನ್ನಾಗಿ ರೆಡಿಯಾಗಿ ಕಲರ್ಫುಲ್ ಆಗಿ ಕಾಣ್ತಾ ಸ್ಕೂಲ್ಗೆ ಬೇಗ